ನಮಸ್ಕಾರ ಸ್ನೇಹಿತರೆ, ನೀವಿವಾಗ ಇಲ್ಲಿ ನೋಡ್ತಿರ್ಬೋದು ನನ್ನ ಒಂದು ಗೂಗಲ್ ಫೋಟೋಸ್ನ ಸ್ಟೋರೇಜ್ ಇಲ್ಲಿ ಫುಲ್ ಆಗಿದೆ. ಅವರು ಕೊಡುವಂಥ 15 GB ಸ್ಟೋರೇಜ್ ಇಲ್ಲಿ ಫುಲ್ ಆಗಿದೆ. ಇದನ್ನು ನೀವು ಇವಾಗ ಯಾವ ರೀತಿ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಮಾಡ್ಕೊಳ್ಬೇಕಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಅಮೌಂಟ್ ಪೇ ಮಾಡಬೇಕಂತಿಲ್ಲ, ಫ್ರೀಯಾಗಿಯೇ ಸ್ಟೋರೇಜ್ ಇನ್ಕ್ರೀಸ್ ಆಗುತ್ತೆ. ಇನ್ನು ನಿಮ್ಮ ಮೊಬೈಲಲ್ಲಿ ನೀವು ಮೊದಲ ಬಾರಿಗೆ ಈ ಒಂದು ಗೂಗಲ್ ಫೋಟೋಸ್ ಈ ಒಂದು ಸ್ಟೋರೇಜ್ ಇದೆ ನೋಡಿ, ಇದರಲ್ಲಿ ನೀವು ಅಕೌಂಟನ್ನು ಲಾಗಿನ್ ಮಾಡಿದವಾಗ ನಿಮಗೆ ಇಲ್ಲಿ ಪ್ರತಿಯೊಂದು ನಿಮ್ಮ ಗ್ಯಾಲರಿಯಲ್ಲಿ ಇರುವಂಥ ಪ್ರತಿಯೊಂದು ಫೋಟೋ ಕೂಡ ಇಲ್ಲಿ ಬ್ಯಾಕಪ್ ಆಗುತ್ತೆ. ನೀವು ವೈಫೈ ಅಥವಾ ಈ ಒಂದು ಮೊಬೈಲ್ ಡಾಟಾ ಆನ್ ಮಾಡಿದವಾಗ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಫೋಟೋ ಕೂಡ ಬ್ಯಾಕಪ್ ಆಗುತ್ತೆ. ಇಲ್ಲಿ ನಿಮಗೆ ಬೇಕಾದಂಥ ಫೋಟೋ ಅಥವಾ ನಿಮಗೆ ಬೇಡಲಾದಂಥ ಫೋಟೋ ಎಲ್ಲ ಫೋಟೋ ಕೂಡ ಇಲ್ಲಿ ಬ್ಯಾಕಪ್ ಮಾಡ್ಕೊಳ್ಳುತ್ತೆ ಇದು. ಅಥವಾ ನಿಮ್ಮ ಮೊಬೈಲಲ್ಲಿ ಮೂವೀಸ್ ಅಥವಾ ದೊಡ್ಡ ದೊಡ್ಡ ಲಾರ್ಜ್ ಫೈಲ್ ಇತ್ತಂದರೆ ಅದನ್ನು ಕೂಡ ಇದು ಬ್ಯಾಕಪ್ ಮಾಡ್ಕೊಳ್ಳುತ್ತೆ. ಇನ್ನು ನೀವು ಈ ಒಂದು ಬ್ಯಾಕಪ್ಪನ್ನು ಆಫ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ನಾನಿಲ್ಲಿ ಈ ಒಂದು ಬ್ಯಾಕಪ್ ಯಾವ ರೀತಿ ಇಲ್ಲಿ ಆಫ್ ಮಾಡ್ಕೊಳ್ಬೇಕಂತ ಕೂಡ ತೋರಿಸ್ತೇನೆ ನೋಡಿ. ಬ್ಯಾಕಪ್ ಇಲ್ಲಿ ಪುಷ್ ಅಂತ ಕಾಣಿಸ್ತಿದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೊಬೈಲ್ ಡಾಟಾ ಆಫ್ ಇದೆ, ಹಾಗಾಗಿ ಕೇಳುತ್ತೆ. ಮೊಬೈಲ್ ಡಾಟಾ ಆನ್ ಮಾಡೋಣ. ಇಲ್ಲಿ ನಾವು ಈ ಒಂದು ಬ್ಯಾಕಪ್ಪನ್ನು ಆಫ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ನಾವು ಬೇಕಾದಂಥ ಫೈಲನ್ನು ಮಾತ್ರ ನಾವಿಲ್ಲಿ ಬ್ಯಾಕಪ್ ಮಾಡ್ಕೊಳ್ಬೋದು ನೋಡಿ. ಈ ಒಂದು ಆಪ್ಷನ್ ಇಲ್ಲಿ ಆಟೋಮೆಟಿಕಲಿ ಬ್ಯಾಕಪ್ ಆಗುತ್ತೆ ಅಂತ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮೊಬೈಲಲ್ಲಿ ನಾವು ವಾಟ್ಸಪ್ಪಿಂದ ಬರುವಂಥ ಫೋಟೋ ಅಥವಾ ಯಾರು ನಮಗೆ ಟೆಲಿಗ್ರಾಮ್ ಇರ್ಬೋದು, ಇನ್ಸ್ಟಾಗ್ರಾಮಿಂದ ಡೌನ್ಲೋಡ್ ಮಾಡಿದಂಥ ಎಲ್ಲ ಒಂದು ವಿಡಿಯೋ ಕೂಡ ನಮಗೆ ಇಲ್ಲಿ ಬ್ಯಾಕಪ್ ಆಗುತ್ತೆ. ಅಥವಾ ನಾವು ಬೇರೆಯವರಿಂದ ಇಲ್ಲಿ ಮೂವಿಯನ್ನು ಬಿಟ್ಕೊಂಡ್ರೂ ಕೂಡ ನಮಗೆ ಅದನ್ನು ಕೂಡ ಇದು ಬ್ಯಾಕಪ್ ಮಾಡಿ ಇಟ್ಕೊಂಡಿರುತ್ತೆ. ಮೂವಿ ಎಲ್ಲ ಏನಾಗುತ್ತೆ ಅಂದರೆ ತುಂಬ ಲಾರ್ಜ್ ಫೈಲಲ್ಲಿ ಇರುತ್ತೆ ಅದು, ಹಾಗಾಗಿ ಇದೆಲ್ಲ ಇಲ್ಲಿ ಬೇಗ ಬ್ಯಾಕಪ್ ಆದರೆ ನಮಗೆ ಕೊಟ್ಟಿರುವಂಥ 15 GB ಸ್ಟೋರೇಜ್ ಕೂಡ ಇಲ್ಲಿ ಫುಲ್ ಆಗುತ್ತೆ. ನೀವೇನು ಮಾಡಬೇಕಂದ್ರೆ ನಿಮಗೆ ಇಲ್ಲಿ ಸ್ಟೋರೇಜ್ ಬೇಗ ಫುಲ್ ಆಗಲಿಕ್ಕಿಲ್ಲ ಅಂದರೆ ನೀವು ಆಟೋಮೆಟಿಕ್ ಬ್ಯಾಕಪ್ ಅಂತ ಇರುತ್ತೆ ನೋಡಿ, ಇದನ್ನು ಆಫ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಇಲ್ಲಿ ಬ್ಯಾಕಪ್ ಅಂತ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನೀವು. ಇದ್ರ ಮೇಲೆ ಕ್ಲಿಕ್ ಮಾಡಿದವಾಗ ನಿಮಗೆ ಇಲ್ಲಿ ಆಟೋಮೆಟಿಕಲಿ ಬ್ಯಾಕಪ್ ಅಂತ ಕಾಣಿಸ್ತಿದೆಯಲ್ಲ, ಈ ಒಂದು ಆಪ್ಷನನ್ನು ಆಫ್ ಮಾಡ್ಕೊಳ್ಬೇಕು ನೀವು. ಈ ಒಂದು ಆಪ್ಷನ್ ಆಫ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದು ಆಟೋಮೆಟಿಕ್ಕಾಗಿ ಬ್ಯಾಕಪ್ ಮಾಡೋದಿಲ್ಲ. ನೀವು ಯಾವ್ಯಾವ ಫೋಟೋವನ್ನು ನೀವು ಬ್ಯಾಕಪ್ ಮಾಡಬೇಕಂತಿರ್ತೀರ ನೋಡಿ, ಆ ಒಂದು ಫೋಟೋ ಅಷ್ಟೇ ನೀವು ಇಲ್ಲಿ ಬ್ಯಾಕಪ್ ಮಾಡ್ಕೊಳ್ಬೋದು. ಅದು ಕೂಡ ನಿಮಗೆ ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ. ಇದು ಇವಾಗ ಆಟೋಮೆಟಿಕ್ಕಾಗಿ ಬ್ಯಾಕಪ್ ಆಫ್ ಆಗಿದೆ. ಇಲ್ಲಿ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮೊಬೈಲಿರುವಂಥ ಇಲ್ಲಿ ಮೂವೀಸು, ಬೇಡಲಿಲ್ಲದಂಥ ಫೋಟೋ ಇವೆಲ್ಲ ಕೂಡ ಇಲ್ಲಿ ಹಾಗೆ ಇರುತ್ತೆ. ಆಮೇಲೆ ನೀವು ಡಿಲೀಟ್ ಮಾಡ್ಕೊಳ್ಬೋದು. ಇವಾಗ ನೀವು ಇಲ್ಲಿ ನಿಮಗೆ ಬೇಕಾದಂಥ ಇಂಪಾರ್ಟೆಂಟ್ ಆದಂಥ ಫೋಟೋವನ್ನು ನೀವು ಇಲ್ಲಿ ಹೇಗೆ ಬ್ಯಾಕಪ್ ಮಾಡ್ಕೊಳ್ಬೇಕಂತ ಅದನ್ನು ಕೂಡ ತೋರಿಸ್ತೇನೆ. ಇಲ್ಲಿ ನಿಮ್ಮ ಗ್ಯಾಲರಿಯಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ನಿಮ್ಮದು ಯಾವುದಾದ್ರೂ ಇಂಪಾರ್ಟೆಂಟ್ ಆದಂಥ ಫೋಟೋ ಇದೆ ಅಂದರೆ ಅದನ್ನು ನೀವು ಇಲ್ಲಿ ಹೇಗೆ ಬ್ಯಾಕಪ್ ಮಾಡ್ಕೊಳ್ಬೋದು ಅಂತ ಕೂಡ ತೋರಿಸ್ತೇನೆ. ನನ್ನೊಂದು ಫೋಟೋ ಇಲ್ಲಿ ಬ್ಯಾಕಪ್ ಮಾಡ್ಕೊಂಡು ತೋರಿಸ್ತೇನೆ ನೋಡಿ. ನಿಮ್ಮ ಒಂದು ಇಂಪಾರ್ಟೆಂಟ್ ಆದಂಥ ಫೋಟೋವನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೀವು ಶೇರ್ ಆಪ್ಷನ್ನಲ್ಲಿ ಇಷ್ಟೆಲ್ಲ ಆ್ಯಪ್ ಕಾಣಿಸುತ್ತೆ. ನೀವು ಇಲ್ಲಿ ಗೂಗಲ್ ಫೋಟೋಸನ್ನು ನೋಡಿ, ಇಲ್ಲಿ ಗೂಗಲ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಬ್ಯಾಕಪ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಗೂಗಲ್ ಫೋಟೋಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಯಾವ ಒಂದು ಅಕೌಂಟಲ್ಲಿ ಇಲ್ಲಿ ನಿಮ್ಮ ಫೋಟೋಸನ್ನು ನೀವು ಬ್ಯಾಕಪ್ ಮಾಡ್ಕೊಳ್ತೀರಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಮತ್ತೆ ನಿಮಗೆ ಆ ಫೋಟೋ ಕಳೆದೋದ ನಂತರ ಮತ್ತೆ ಬೇಕಂದರೆ ಈ ಒಂದು ಐಡಿಯನ್ನು ನೀವು ಲಾಗಿನ್ ಮಾಡಬೇಕಾಗುತ್ತೆ ಗೂಗಲ್ ಫೋಟೋಸ್ಗೆ. ಈ ಐಡಿ ಲಾಗಿನ್ ಮಾಡಿದವಾಗ ನಿಮಗೆ ನೀವು ಬ್ಯಾಕಪ್ ಮಾಡಿದಂಥ ಎಲ್ಲ ಫೋಟೋ ನಿಮಗೆ ಇದರಲ್ಲಿ ಸಿಗುತ್ತೆ ನೋಡಿ. ಇಲ್ಲಿ ನಿಮ್ಮ ಮೊಬೈಲಲ್ಲಿ 2-3 ಅಕೌಂಟ್ ಇದ್ದರೆ ಎಲ್ಲ ಅಕೌಂಟ್ ಕೂಡ ತೋರಿಸುತ್ತೆ ಇಲ್ಲಿ. ನೀವು ಯಾವ ಅಕೌಂಟ್ ನಿಮ್ಮದು ಮೇನ್ ಅಕೌಂಟ್ ಇರುತ್ತೆ ನೋಡಿ, ಆ ಒಂದು ಅಕೌಂಟನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಬ್ಯಾಕಪ್ ಮಾಡ್ಕೊಳ್ಬೋದು. ಇಲ್ಲಿ ಫ್ರೆಂಡ್ಸ್ ಇನ್ನೊಂದು ಕೂಡ ಆಪ್ಷನ್ ಇದೆ ನಿಮಗೆ. ನಿಮ್ಮ ಮೊಬೈಲಲ್ಲಿ ನಿಮಗೆ ಬೇಕಾದಂಥ ಇಂಪಾರ್ಟೆಂಟ್ ಆದಂಥ ಫೋಟೋ ಕೂಡ ನಿಮಗೆ ಇಲ್ಲಿ ಎಲ್ಲದೂ ಕೂಡ ಫುಲ್ ಆಯ್ತಂದರೆ ನೀವು ಇಲ್ಲಿ ಇನ್ನೊಂದು ಅಕೌಂಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ ಒಂದು ಅಕೌಂಟಲ್ಲಿ 15 GB ವರೆಗೆ ಸ್ಟೋರೇಜ್ ಸಿಗುತ್ತೆ. ನೀವು ಇಲ್ಲಿ 2 ಅಕೌಂಟ್ ಯೂಸ್ ಮಾಡಿದ್ರೆ ನಿಮಗೆ ಇಲ್ಲಿ 30 GB ವರೆಗೂ ಸ್ಟೋರೇಜ್ ಸಿಗುತ್ತೆ. ಈಗ ನೀವು ಇನ್ನೊಂದು ಅಕೌಂಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಒಂದು ಅಕೌಂಟ್ ಫುಲ್ ಆದರೆ ನೀವು ಹೀಗೆ ಆಟೋಮೆಟಿಕ್ ಬ್ಯಾಕಪ್ ಆಫ್ ಮಾಡಿಕೊಂಡು ಇಲ್ಲಿ ನಿಮಗೆ ಬೇಕಾದಂಥ ಫೈಲ್ ಅಷ್ಟೇ ನೀವು ಇಲ್ಲಿ ಬ್ಯಾಕಪ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಸ್ಟೋರೇಜ್ ಫುಲ್ ಆಗುವಂಥ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ. ಇವಾಗ ನೋಡಿ, ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಯಾವ ಒಂದು ಫೈಲನ್ನು ಬ್ಯಾಕಪ್ ಮಾಡಬೇಕಂತಿರ್ತೀರ ಆ ಒಂದು ಫೈಲನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಅಂತ ಕಾಣಿಸ್ತೀವಿ ನೋಡಿ ಕೆಳಗಡೆ. ಇಲ್ಲಿ ಅಪ್ಲೋಡ್ ಮಾಡಿದವಾಗ ಈ ಒಂದು ಫೋಟೋಸ್ ನಿಮಗೆ ಇಲ್ಲಿ ಗೂಗಲ್ ಫೋಟೋಸ್ಗೆ ಆ್ಯಡ್ ಆಗುತ್ತೆ ನೋಡಿ. ಅಪ್ಲೋಡ್ ಕಂಪ್ಲೀಟ್ ಅಂತ ಬಂದಿದೆ. ಇದು ನಿಮಗೆ ಇವಾಗ ಗೂಗಲ್ ಫೋಟೋಸಲ್ಲಿ ಆ್ಯಡ್ ಆಗಿರುತ್ತೆ. ಅಲ್ಲಿ ನಿಮಗೆ ಈಗ ನಿಮ್ಮ ಮೊಬೈಲ್ ನೋಡಿ ಇಲ್ಲಿ ಇವಾಗ ಆ್ಯಡ್ ಆಗಿದೆ, ರೈಟ್ ಮಾರ್ಕ್ ಕಾಣಿಸ್ತಾ ಇದೆ.
ಹೀಗೆ ಮಾಡ್ಕೊಂಡು ನೀವು ಇಲ್ಲಿ ಒಂದೊಂದು ನಿಮಗೆ ಬೇಕಾದಂಥ ಇಂಪಾರ್ಟೆಂಟ್ ಆದಂಥ ಫೋಟೋ ಅಷ್ಟೇ ನೀವು ಬ್ಯಾಕಪ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬೇಗ ಸ್ಟೋರೇಜ್ ಫುಲ್ ಆಗೋಲ್ಲ, ತುಂಬ ಜಾಸ್ತಿ ಫೋಟೋ ಹಿಡಿಯುತ್ತೆ. ಇಲ್ಲಾಂದರೆ ನಿಮ್ಮ ಮೊಬೈಲಿರುವಂಥ ಎಲ್ಲ ಒಂದು ಫೋಟೋ ಕೂಡ ಇಲ್ಲಿ ಬ್ಯಾಕಪ್ ಹಾಕ್ಕೊಂಡು ಆಮೇಲೆ ನಿಮಗೆ ಅದನ್ನು ಡಿಲೀಟ್ ಮಾಡಲಿಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಮತ್ತು ಕೆಲವೊಂದು ಸಲ ನಮಗೆ ಬೇಡವಾದಂಥ ಫೋಟೋ ಕೂಡ ಬ್ಯಾಕಪ್ ಆಗಿರುತ್ತೆ, ನಮಗೆ ಡಿಲೀಟ್ ಮಾಡೋದು ನೆನಪಿರೋದಿಲ್ಲ. ಅದು ತುಂಬ ನಿಮಗೆ ರಿಸ್ಕಿ ಕೆಲಸ ಆಗಿರುತ್ತೆ. ಹೀಗೆ ಮಾಡಿಕೊಂಡ್ರೆ ನೀವು ಆರಾಮಾಗಿ ಇಟ್ಕೊಳ್ಬೋದು. ನಿಮಗೆ ಬೇಕಾದಂಥ ಫೋಟೋ ಅಷ್ಟೇ ಕೊಡಿರುತ್ತೆ ನಿಮಗೆ. ಇದು ಫ್ರೆಂಡ್ಸ್ ಈ ಒಂದು 2 ಸೊಲ್ಯೂಷನ್ನು ನಿಮಗೆ ನಾನು ಕೊಟ್ಟಿದ್ದೇನೆ ಇಲ್ಲಿ, ಯಾವ ರೀತಿ ನಿಮ್ಮ ಸ್ಟೋರೇಜನ್ನು ಇನ್ಕ್ರೀಸ್ ಮಾಡ್ಕೊಳ್ಬೇಕಂತ. ಈ ಒಂದು ಸ್ಟೋರೇಜ್ ಫುಲ್ ಆಗಿದ್ದರೆ ಇದರಲ್ಲಿ 2 ತುಂಬ ನಿಮಗೆ ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು. ಮೊದಲನೇದು ಕೂಡ ಎರಡನೇದು ಕೂಡ. ಅಂದರೆ ನಿಮಗೆ ಮೊದಲೇ ಆಪ್ಷನ್ ಬೇಗ ಫುಲ್ ಆಯ್ತಪ್ಪ, ಆಮೇಲೆ ನೀವು ಸೆಕೆಂಡ್ ಆಪ್ಷನನ್ನು ಕೂಡ ಯೂಸ್ ಮಾಡ್ಬೋದು. ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತಾ ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.